ಜಾತಕದಲ್ಲಿ ಯಾವ ದೋಷನೂ ಇಲ್ಲ. ಲಗ್ನಕ್ಕೆ ತಯಾರಾಗಿರೋ ಜಾತಕನೇ. ಈಗ ಸಮಾಧಾನ ಆಯಿತು. ನಾವೇ ಮಾತಾಡಿಕೊಂಡು ಎಲ್ಲ ತಯಾರಿ ಮಾಡ್ಕೊಂಡಿದ್ದಾಯಿತು. ಜಾತಕದಲ್ಲಿ ನನಗೆ ಅಷ್ಟೊಂದು ನಂಬಿಕೆ ಇಲ್ಲ, ಆದರೂ ಸ್ವಲ್ಪ ಭಯ ಇತ್ತು. ಭಯ ಪಡೋವಂಥದ್ದೇನೂ ಇಲ್ಲ. ಅಮ್ಮನವ್ರ ಹೆಸರಲ್ಲಿ ಪೂಜೆ ಆಗಲಿ. ನಿಮ್ಮ ಕುಲದೇವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಕೆಲಸ ಶುರು ಮಾಡಿ. ಆದರೆ ಆದರೆ ಅಂದರೆ ಏನು ಪುರೋಹಿತ್ರೆ? ಮದುವೆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗ್ತದೆ ಅಂತ ಜಾತಕ ಹೇಳ್ತಾ ಇದೆ. ಸ್ವಲ್ಪ ಜೋಪಾನಾಗಿರಬೇಕು. ಸಮಸ್ಯೆಗಳಿಲ್ಲದೆ ಯಾವ ಮದುವೆ ಆಗುತ್ತೆ ಬಿಡಿ. ಇದು ಪ್ರೇಮ ವಿವಾಹನಾ? ಅಂದರೆ ನಂದು ಪ್ರೇಮ. ಆಮೇಲೆ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಮದುವೆಗೆ ಒಪ್ಪಿಸಿದ್ದು. ಇಲ್ಲ ಇಲ್ಲ, ಖಂಡಿತ ಇದು ಇಬ್ಬರು ಮನಸ್ಸು ಒಪ್ಪಿ ನಡೆಯೋ ಮದುವೆನೇ ಆಗಿರ್ತದೆ. ಯಾಕಂದರೆ ಹುಡುಗಿ ಜಾತಕದಲ್ಲಿ ಅವಳಿಗಾಗೋದು ಪ್ರೇಮ ವಿವಾಹನೇ. ಕಾಲೇಜಲ್ಲೇ ಇಬ್ರಿಗೂ ಪರಿಚಯ ಅಂತೆ. ನನ್ನ ಮಗ ಸೀನಿಯರು. ಮೊದಲಿಂದನೂ ಒಂದ್ಸಲಿ ಆಸೆ ಇರಬೇಕು ಅಲ್ವಾ ಸ್ನೇಹ? ನೀವು ಯಾವ ದಿನಾಂಕ ಹೇಳಿದ್ರಿ? 14. ಓಹೋ, ಆಗ್ಬೋದು. ಅಮೋಘವಾಗಿದೆ. ಇನ್ಯಾಕೆ ತಡ? ಆಗಬೇಕಾದ ಕೆಲಸ ಎಲ್ಲ ಶುರು ಮಾಡ್ಕೊಳ್ಳೋಣ. ಮದುವೆ ಸಮಾರಂಭ ಎಲ್ಲ ಶುರು ಆಗಲಿ. ಓಂ ಗಣಾನಾನಂತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಪಮಸ್ತವರ್ಷವಂ. ಗೌಡ್ರೆ, ಇವರೇ ನಮ್ಮ ಮದುವೆ ಗಂಡು? ಹೂಕನ್ಲ, ಅವನೇ ಮದುವೆ ಗಂಡು. ಓಮಾಪ್ಯಾಯ ಸ್ಮೃತಮೇತು. ಸುಮಾ, ಏನಿಲ್ಲ ಮುತ್ತು. ದಿಟ ಹೇಳು, ದಿಟ್ಟವಾಗಲಿ ಇವರೇ ನಮ್ಮ ಮದುವೆ ಗಂಡು. ಯಾಕೆ? ಅವ್ರನ್ನ ನೋಡಿದ್ರೆ ಹೆಂಗೆ ಕಾಣಿಸ್ತಿದ್ದಾರೆ ನಿನಗೆ? ಅಲ್ಲ, ಸ್ನೇಹಕ್ಕಂತ ಔಟ್ಕೊಳಕ್ಕೆ ದಿಗ್ಲಾಯ್ತದೆ. ಸ್ನೇಹಕ್ಕ ಇಷ್ಟಪಟ್ಟಿದ್ದು ಅವ್ರನ್ನಲ್ವೇ? ಏನು ಮಾಡೋದು? ಭಗವಾನ್
ಆಡಂಬರದ ಮದುವೆ ಬೇಡ ಅನ್ನೋದು ನನ್ನ ಮಗನ ಹಠ. ಮದುವೆ ಶಾಸ್ತ್ರೋಕ್ತವಾಗಿ ನಡಿಬೇಕು ಅನ್ನೋದು ನನ್ನ ಶ್ರೀಮತಿಯ ಆಸೆ. ಸರಿ, ನೀವೇನು ಹೇಳ್ತೀರೋ ಹಾಗೆ ಆಗಲಿ ಅಂತ ನಾನು ಎಲ್ಲದಕ್ಕೂ ಒಪ್ಪಿಗೆ ಕೊಟ್ಬಿಟ್ಟಿದ್ದೀನಿ. ನಾವು ನಿಮ್ಮ ಜೊತೆನೇ ಇದ್ದು ಎಲ್ಲದಕ್ಕೂ ಭಾಗಿಯಾಗೋದ್ರಲ್ಲಿ ನಿಮ್ದೇನು ತೊಂದರೆ ಇಲ್ಲ ಅಲ್ವಾ? ಅಯ್ಯೋ, ಇದ್ರಾಗ ತೊಂದರೆ ಏನೈತೆ? ಎಲ್ಲರೂ ಒಟ್ಟಿಗೆ ಭಾಗಿಯಾದರೆ ಇನ್ನ ಖುಷಿನೇ ಅಲ್ವೇ? ಅದನ್ನೇ ನಾನು ಹೇಳಿದೆ ಇವ್ರಿಗೆ. ಮುರಳಿ, ಸ್ನೇಹ ಪಕ್ಕ ಹೋಗಿ ನಿಂತ್ಕೋತೀನಿ, ಫೋಟೋ ತೆಗಿತೀರಾ? ಕೊಡಿ, ಅದಕ್ಕೇನಂತೆ. ನೋಡಿದ್ರಾ, ನನ್ನ ಸರಿಯಾಗಿ ಹಿಡಿಯಲ್ಲ ಅಂತ ಅವ್ನ ಲೆಕ್ಕಾಚಾರ. ನನ್ನ ಮೇಲೆ ನಂಬಿಕೆ ಇಲ್ಲ ಅವನಿಗೆ. ಅಲ್ಲ, ನೀವು ಫೋಟೋ ತೆಗಿತೀರಾ? ಬೇಡ ಬೇಡ, ನೀವು ಸುಮಾರಾಗಿ ತೆಗೆದ್ರು ಸೂಪರ್ ಆಗಿದೆ ಅಂತ ಹೇಳ್ತಾರೆ. ನಾನು ಎಷ್ಟು ಚೆನ್ನಾಗಿ ತೆಗೆದ್ರು ಓಕೆ ಓಕೆ ಅಂತ ಹೇಳ್ತಾರೆ. ಅಂಥವ್ರು ನಮ್ಮ ಭುವನ್. ನೋಡಕ್ಕ, ನಿಮ್ಮ ಯಜಮಾನ್ರು ಮಾಡ್ತಿರೋ ಕೆಲಸನ. ಓ, ಪೂಜೆ ಶುರುವಾಗ್ಬಿಟ್ಟೈತೆ. ಏನ್ ಪುಟ್ಟಕ್ಕ, ನಾವ್ ಬರೋಕ್ಕೂ ಮುಂಚೆ ಪೂಜೆ ಶುರು ಮಾಡಿಸ್ಬಿಟ್ಟಿದ್ಯಾ? ಇಲ್ಲ ರಾಜವ್ವ, ಪೂಜೆ ಇವಾಗ ತಾನೇ ಶುರುವಾಯ್ತು. ನಾನೇ ಹುಡುಗಿ ತಂದೆ ಸ್ನೇಹನಪ್ಪಯ್ಯ. ಪುಟ್ಟಕ್ಕ, ನಿಮ್ಗೆ ಎಲ್ಲ ಹೇಳೋದೋ ಇಲ್ವೋ? ಅದು ನಾನೆಲ್ಲ ಹೇಳಿದ್ದೀನಿ. ಅಂಕಲ್ ಆಂಟಿ ಹೇಳಿದ್ದಲ್ಲ, ಇವರೇ ರಾಜೇಶ್ವರಿ, ಅವರು ಗೋಪಾಲ. ವಕೀಲಪ್ಪ, ಹೇಳೋದು ಅಂದ್ರೆ ಬರೀ ಹೆಸರು ಹೇಳೋದಲ್ಲ, ಸಂಬಂಧನೂ ಹೇಳ್ಬೇಕು. ನಮ್ಮ ಯಜಮಾನ್ರು ಪುಟ್ಟಕ್ಕನ್ ಬಿಟ್ಟು ನನ್ನನ್ ಮದ್ವೆ ಆಗೋರೆ. ಈ 3 ಹೆಣ್ಮಕ್ಳಿಗೆ ನಮ್ಮನ್ ಬಿಟ್ರೆ ಬೇರೆ ಯಾರ್ ಗತಿ ಅವ್ರೆ? ಮೊದಲನೇ ಮಗಳು ಅವಳ ಹೆಸರು ಸಾನನ್ ಮದ್ವೆನು ನಾವೇ ಮುಂದೆ ನಿಂತು ಮಾಡಿಸ್ಕೊಟ್ಟಿದ್ದು. ರಜವ, ಎಲ್ಲದಕ್ಕೂ ನೀನೇ ಹೆಸರು ತಗೊಂಡ್ಬಿಟ್ರೆ ಹೆಂಗೆ? ಪುಟ್ಟಕ್ಕನ ಒಳ್ಳೆ ಮನಸ್ಸಿಗೆ ಯಾರು ನಿಂತ್ಕೊಂಡು ನಡೆಸಿಲ್ಲ ಅಂದ್ರೂ ಒಳ್ಳೇದೇ ಆಯ್ತದೆ. ಈಗ ಪೂಜೆ ಆಗಲಿ, ಬನ್ನಿ ಈ ಕಡೆಗೆ. ಅರ್ಚಕ್ರೆ, ನೀವು ಪೂಜೆ ಶುರು ಮಾಡಿ.
ಹೊಸು, ನಿನ್ ಗಂಡನ ಮನೆ ಕಡೆಯಿಂದ ಯಾರೂ ಬಂದಿಲ್ವಮ್ಮ? ದ್ಯಾವ್ರೆ, ಮಗಳ ಜೀವನ ಅಂತೂ ನನ್ನ ಕೈ ಮೀರಿ ಹೊಂಟಾಯ್ತು. ಆದರೆ ಮಗ ಸೊಸೆ ಇಬ್ರೂ ಸಂದಕ್ಕಿರಬೇಕು. ಆ ಬಂಗಾರಮ್ಮನ ಮುಂದೆ ನಿಂತ್ಕೊಂಡು ಸವಾಲು ಹಾಕ್ಬಿಟ್ಟು ಬಂದಾಗಿಂದ ನಾನು ಟೇಮೇ ಸರಿ ಇಲ್ಲ ಅಂತೀನಿ. ದರಿದ್ರ ಯಾರ ಕಣ್ಣು ಬಿತ್ತೋ ಏನು, ಇನ್ಯಾರ ಕಣ್ಣು? ಆ ದರಿದ್ರ ಬಂಗಾರಮ್ಮನ ಕಣ್ಣೆ. ಒಂದು ವೇಳೆ ಆ ಸ್ನೇಹನಿಗೂ ಆ ಹುಡುಗನಿಗೂ ಮದುವೆ ಆಗೋಯ್ತು ಅಂತ ಇಟ್ಕ ಅಷ್ಟೇ, ನಾನು ಮುಂದೆ ನಿಂತ್ಕೊಂಡು ಅಲ್ಕಿರ್ಕೊಂಡು ಹೊಟ್ಟೆ ಉರಿಸ್ತಾಳೆ. ಇಲ್ಲ, ಆಗಬಾರ್ದು. ಏನು ಮಾಡೋದು? ಆ ಕಂಟಿ ನನ್ನ ಕುತ್ತಿಗೆ ತಿಂಡು ಸಾಯಿಸಿದ್ರು ಪರವಾಗಿಲ್ಲ, ಅವನಿಗೆ ಫೋನ್ ಮಾಡಿ ನೇರವಾಗಿ ವಿಷಯ ತಿಳಿಸ್ತೀನಿ. ಈ ಒಮ್ಮೆ ಕಣ್ಣನ ಮೊಬೈಲಿಗೆ ಫೋನ್ ಮಾಡ್ತಾವ್ರೆ. ಹಾಳಾದವು. ಮುಖ್ಯ ದಿವಸ ಮಾತಾಡಬೇಕು ಅಂದ್ರೇನೆ ಯಾರು ನನ್ನ ಮಾತು ಕೇಳಕ್ಕಿಲ್ಲ. ಫೋನೇ ಎತ್ತಿಲ್ವಲ್ಲ.
ಯಾಕೆ ಸ್ನೇಹನ್ಗೂ ಕಂಟಿಗೂ ಫೋನ್ ಮಾಡಬೇಕು ಅಂತ ಈಟೊಂದು ಒದ್ದಾಡ್ತೀವಿ. ಸ್ನೇಹನ ಮದುವೆ ನಿಲ್ಸಕ್ಕೆ ನಾನಾ ದಾರಿ ಐತೆ. ನೇರವಾಗಿ ಭುವನನ್ಗೆ ಫೋನ್ ಮಾಡಿಬಿಟ್ಟು ಸ್ನೇಹ ಕಂಟಿ ಅನ್ನೋ ಹುಡುಗನ ಪ್ರೀತಿ ಮಾಡ್ತಾವಳೆ ಅಂತ ಹೇಳಿದ್ರೆ ಆಗಲ್ವೇ? ದಾಡಿ ನಾನು ಹೆಂಗು ಭುವನ ನಂಬರ್ ನತ್ತವಾಯ್ತೆ, ಅವನಿಗೆ ನೇರ ಅದೇ ಸರಿ. ಭುವನ 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 ಅಮ್ಮ, ಯಾರ್ದು ಫೋನು? ಯಾರ್ದು ಇಲ್ಲ, ಓಲ ತೆಗಿ ಹೋಗಿ ನಿನ್ನ ಕೆಲಸ ನೋಡು. ಮತ್ತೆ ಯಾಕೆ ಬಚ್ಚಿಟ್ಕೊಂಡೆ? ಫೋನ್ ಕೊಡು. ಓತಿ ಆಯ್ತು ಕಣ್ಲ ನಿಂದು. ಹೋಗಿ ಸುಮ್ಕೆ ನಿನ್ನ ಕೆಲಸ ನೋಡ್ಕೊಂಡು. ಫೋನ್ ಕೊಡಮ್ಮ. ಅಯ್ಯೋ ಅಯ್ಯೋ, ಭುವನ್ಗೆ ಕಾಲ್ ಮಾಡ್ತಿದ್ಯಾ? ಮದುವೆ ನಿಲ್ಸಕ್ಕೆ ಈ ದಾರಿ ಹಿಡ್ದಿದ್ಯಾ? ನೀ ಇಂಥ ಕೆಲಸ ಮಾಡ್ತೀಯ ಅಂತಾನೆ ಚಪ್ರದ ಪೂಜೆಗೂ ಕರ್ಕೊಂಡು ಹೋಗಿಲ್ಲ. ಚಪ್ರದ ಪೂಜೆನಾ? ಭುವನ್ ನಂಬರ್ ಇದ್ರಲ್ವಾ ನಿನ್ ಕಾಲ್ ಮಾಡೋದು. ನಂಬರ್ ಡಿಲೀಟ್ ಮಾಡ್ತೇನೆ. ಅಯ್ಯೋ ಲೇ ಲೇ ಚಂದ್ರ ಬೇಡ ಕಣ್ಲ, ಬಿಟ್ಲ ಬಿಟ್. ಹಾಳಾದವನು. ನಾನು ಏನೇ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊಂಟ್ರು ಅದ್ದಿಗೆ ಬಂದ್ಬಿಡ್ತಾನೆ. ಏನಮ್ಮ ಸ್ನೇಹ, ಮದ್ವೆ ಆದ್ಮೇಕೆ ನೀನ್ ಓದೋ ಪುಸ್ತಕಗಳನ್ನೆಲ್ಲ ಮೂಟೆ ಕಟ್ಟಿ ಅಟ್ಟದ ಮ್ಯಾಕ್ ಹಾಕ್ಬಿಡ್ತೀಯ ಹೆಂಗೆ? ಅಯ್ಯೋ ಹಾಗ್ಯಾಕೆ ಹೇಳ್ತೀರ? ನಮ್ಮ ಸ್ನೇಹ ಮದುವೆ ಮಾಡ್ಕೊಂಡ್ಮೇಲೆ ಏನು ಓದಬೇಕು ಅಂತಿದ್ದಾಳೋ, ಏನು ಮಾಡಬೇಕು ಅಂತಿದ್ದಾಳೋ ಅದನ್ನೆಲ್ಲ ನಮ್ಮ ಮನೆಗೆ ಬಂದಮೇಲೂ ಮಾಡಬಹುದು ಅಲ್ವೇನೋ ಭುವನ್? ಎಕ್ಸಾಕ್ಟ್ಲಿ. ಮದುವೆ ಆದಮೇಲೆ ಎಲ್ಲಾನ ಬಿಟ್ಟು ಮನೇಲೆ ಕೂರಬೇಕು ಅನ್ನೋದನ್ನ ನಾನು ಒಪ್ಪಲ್ಲ. ಸ್ನೇಹ ಏನೇನು ಓದಬೇಕು ಅಂತಿದ್ದಾಳೆ, ಏನೇನು ಅಚೀವ್ ಮಾಡಬೇಕು ಅಂತಿದ್ದಾಳೆ, ಅದು ಯಾವುದಕ್ಕೂ ನಮ್ಮ ಕಡೆಯಿಂದ ಯಾವ ಅಭ್ಯಂತರನೂ ಇಲ್ಲ. ಇದು ತುಂಬ ಹಳೆಯ ಫಿಲ್ಮ್ ಡೈಲಾಗು ಅಂತ ಅನ್ನಿಸ್ಬಹುದು. ನಮಗೆ ಒಬ್ಬನೇ ಗಂಡು ಮಗ, ನಮಗೆ ಒಂದು ಹೆಣ್ಣು ಮಗು ಬೇಕು ಅಂತ ಬಹಳ ಅನ್ನಿಸ್ತಾ ಇತ್ತು. ನಿಮ್ಮ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಆ ಆಸೆನೂ ಈಡೇರಿದಾಗುತ್ತೆ. ಯೋ ನೀನೇನಾದ್ರು ಮಾತಾಡು. ಟೀ ಸಾನೆ ಚಂದಾಗೈತೆ. ನಾನು ಯಾಕೆ ಏನನ್ನ ಮಾತಾಡಿ ಉಗಿಸ್ಕೊಳ್ಳಿ? ಗೋಪಾಲ್ ಅವ್ರು ತುಂಬ ಚೆನ್ನಾಗಿ ತಮಾಷೆ ಮಾಡ್ತಾರೆ. ಏಯ್ ಸದಾಶಿವ, ನಾನು ಎಂಥ ಟೆರರ್ ಪಾರ್ಟಿ ಗೊತ್ತೇನಲ್ಲ? ತಮಾಷೆ ಮಾಡ್ತೀನಿ ಅಂತ್ಯಾ? ಸಮಯ ಬರಲಿ ತೋರಿಸ್ತೀನಿ. ಮಂಟಪದಿಂದ ಮೆಸೇಜ್, ಎಷ್ಟೊತ್ತಿಗೆ ಬರ್ತೀರಾ ಅಂತ. ಮದುವೆನ ಬೆಂಗಳೂರಲ್ಲೇ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದೆ, ಅದಕ್ಕೂ ನನ್ನ ಮಗ ಒಪ್ಪಲಿಲ್ಲ ನೋಡಿ. ಹೇಳಿದ್ನಲ್ಲಪ್ಪ, ನನಗೆ ಇದೇ ಊರಲ್ಲಿ ಹಳ್ಳಿ ಸ್ಟೈಲಲ್ಲಿ ದೇವಸ್ಥಾನದ ಮಂಟಪದಲ್ಲೇ ಮದುವೆ ಆಗಬೇಕು, ಅದೇ ನನ್ನ ಆಸೆ. ಸರಿಯಾ? ಸ್ನೇಹ, ನೀನು ಬಂದರೆ ಚೆನ್ನಾಗಿರುತ್ತೆ. ನಾನಾ? ಸ್ನೇಹ, ನೀನು ಹೋಗಿ ಬರವ.